ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾಗಿರುವಂತಹ ಒಂದು ವಾಕ್ಯ ಭಾಗ. ಸಂಡೆ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಅಭ್ಯಾಸ ಇರುವಂತ ಒಂದು ವಾಕ್ಯ ಭಾಗ. ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿದಂತ ಒಂದು ಅದ್ಭುತ ಕಾರ್ಯ. 4 ಸುವಾರ್ತೆಗಳಲ್ಲಿಯೂ ಬರೆಯಲ್ಪಟ್ಟಿರುವಂತ ಒಂದೇ ಒಂದು ಅದ್ಭುತ ಕಾರ್ಯ. ಅದು ಯಾವುದು ಅಂದ್ರೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು 5 ರೊಟ್ಟಿ ಮತ್ತು 2 ಮೀನುಗಳ ಮೂಲಕವಾಗಿ 5,000 ಜನರಿಗೂ ತೃಪ್ತಪಡಿಸಿದಂತ ಒಂದು ವಾಕ್ಯ ಭಾಗವನ್ನ ನಾವು ಈ ದಿನ ಕಲೀಲಿಕ್ಕಿದ್ದೇವೆ. ಇದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಂತ ಅನೇಕ ಸಂಗತಿಗಳು ಇದೆ. ಇದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿದಂತ ಒಂದು ಅದ್ಭುತ ಕಾರ್ಯ ಯಾವುದು. ಅದರ ಒಟ್ಟಿಗೆ ಅನೇಕ ಸಂಗತಿಗಳು ಇಂದು ನಮ್ಮ ಜೀವಿತದಲ್ಲಿ, ನನ್ನ ಮತ್ತು ನಿನ್ನ, ನಮ್ಮೆಲ್ಲರ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವಂತ ಅನೇಕವಾದಂತ ಸತ್ಯ ಸಂಗತಿಗಳಿದೆ. ಅದನ್ನ ನಾವು ಕಲಿತಾ ಬರೋಣ. ದೇವರು ತಾನೇ ನಮ್ಗೆ ಬೇಕಾದಂತ ಆಶ್ರಯವನ್ನ, ತನ್ನ ಕೃಪೆಯನ್ನ ದಯಪಾಲಿಸಿ ನಡೆಸುವಾತನಾಗಿದ್ದಾನೆ. ಮೊದಲಿಗೆ ನಾವು 30ನೇ ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 30 ಮತ್ತು 31ನೇ ವಚನ ನೋಡ್ತಾ ಬರೋಣ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 30 ಮತ್ತು 31ನೇ ವಚನ. ಇತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು, ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕೆಂದ್ರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದ್ದರಿಂದ ಅವರಿಗೆ ಊಟ ಮಾಡೋದಕ್ಕೂ ಅವಕಾಶ ಇರಲಿಲ್ಲ. ಶಿಷ್ಯರು ಇಲ್ಲಿ ಅವರು ಮಾಡಿದಂತ ಎಲ್ಲಾ ಸಂಗತಿಗಳನ್ನ ಯೇಸು ಸ್ವಾಮಿ ಹತ್ರ ಬಂದು ತಾವು ಏನು ಉಪದೇಶ ಮಾಡಿದ್ರು, ತಾವು ಹೇಗೆ ಸುವಾರ್ತೆ ಸಾರಿದ್ರು ಎಂಬುದಾಗಿ ಯೇಸು ಸ್ವಾಮಿಯ ಬಳಿಗೆ ಹೇಳುವುದನ್ನು ನೋಡ್ತೀವಿ. ಇದೇ 6ನೇ ಅಧ್ಯಾಯ 7ನೇ ವಚನದ ಪ್ರಾರಂಭದಲ್ಲಿ ನಾವು ನೋಡ್ತಾ ಬರೋದಾದ್ರೆ, ಅಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರಾದಂತ 12 ಮಂದಿ ಅಪೊಸ್ತಲರನ್ನ ಕರೆದು, ನೀವು ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಸುವಾರ್ತೆಯನ್ನ ಸಾರ್ರಿ, ಪರಲೋಕ ರಾಜ್ಯದ ಬಗ್ಗೆ ಹೇಳ್ರಿ, ಮತ್ತು ನಿಮಗೆ ರೋಗಗಳನ್ನ ವಾಸೆ ಮಾಡುವಂತ ಅಧಿಕಾರ ಕೊಡಲ್ಪಟ್ಟಿದೆ, ಮತ್ತು ನಿಮಗೆ ದೆವ್ವಗಳನ್ನ ಬಿಡಿಸುವಂತ ಒಂದು ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿ ಅವ್ರನ್ನ ಕಳಿಸುವಂತನಾಗಿದ್ದಾರೆ. ಸುವಾರ್ತೆಯ ಸೇವೆಯನ್ನ ಮುಗಿಸಿ ಶಿಷ್ಯರು ತಾವು ಗೊತ್ತು ಮಾಡಿದಂತ ಒಂದು ಸ್ಥಳದಲ್ಲಿ ಬರ್ತಾರೆ. ಆ ಸ್ಥಳದಲ್ಲಿ ಬಂದಾಗ ಅಪೊಸ್ತಲರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರ ಸೇವೆಯ ಕಾರ್ಯದಲ್ಲಿ ಅವ್ರಿಗೆ ಸಂಭವಿಸಿದಂತ ಜಯದ ಬಗ್ಗೆ ಅವರು ಆನಂದ ಭರಿತರಾಗಿ, ತುಂಬಾ ಸಂತೋಷವಾಗಿ ಅದನ್ನ ತಮ್ಮ ಯಜಮಾನನ ಒಟ್ಟಿಗೆ, ತಮ್ಮ ಗುರುವಿನ ಒಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರು ಅಷ್ಟೇ ಮಾತ್ರ ಅಲ್ಲ, ಅವರು ಎಷ್ಟು ಮಟ್ಟಿಗೆ ಅವರು ಸುವಾರ್ತೆ ಸೇವೆಯಲ್ಲಿ ಆನಂದಿಸ್ತಾ ಇದ್ರು, ಅದರಲ್ಲಿ ಸಂತೋಷ ಪಡ್ತಾ ಇದ್ರು ಅಂದ್ರೆ, ಅವರು ಬಹಳ ದೂರದಿಂದ ಪ್ರಯಾಸ ಪಟ್ಟು ಬಂದಿದ್ದಾರೆ, ದಣಿವಾಗಿದೆ, ಅವರು ಊಟ ಮಾಡಿಲ್ಲ, ಯಾವ್ದ್ರ ಚಿಂತೆನೂ ಅವ್ರಿಗಿಲ್ಲ. ಅವ್ರಿಗಿರೋದು ಒಂದೇ ಚಿಂತೆ, ಅವ್ರಿಗೆ ಸುವಾರ್ತೆ ಜಯದಲ್ಲಿ, ಸುವಾರ್ತೆಯ ಜೀವಿತದಲ್ಲಿ ಸಿಕ್ಕಂತ ಮೊದಲನೇ ಜಯದಲ್ಲಿ ಆನಂದಿಸ್ತಾ ಇದ್ದಾರೆ. ತಮ್ಮ ಗುರುವಿಗೆ ಅದರ ಬಗ್ಗೆ ಅವರು ವಿವರವಾಗಿ ತಿಳಿಸಿ ಈಗೀಗ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ. ನಾವು ಹೇಗೆ ನಮ್ಮ ಸುವಾರ್ತೆ ಸೇವೆಯಲ್ಲಿ ಎಷ್ಟು ಮಟ್ಟಿಗೆ ಆನಂದಿಸ್ತಾ ಇದೀವಿ? ಸುವಾರ್ತೆ ಸೇವೆಯಲ್ಲಿ ನಾವು ಪಾಲ್ ತಗೊಳ್ಳಿಲ್ಲ ಅಂದ್ರೆ, ಅದರಲ್ಲಿ ಭಾಗವಹಿಸ್ಲಿಲ್ಲ ಅಂದ್ರೆ, ನಾವು ಸುವಾರ್ತೆಯಲ್ಲಿ ಸೇವೆಯ ಜಯದಲ್ಲಿ ಆನಂದಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕುಟುಂಬದವರಿಗೆ ನಾನು ಸುವಾರ್ತೆನ ಹೇಗೆ ಹೇಳ್ತಾ ಇದ್ದೀನಿ? ಸುವಾರ್ತೆ ಅಂದ್ರೆ ಬಾಯಲ್ಲಿ ಹೇಳೋದಲ್ಲ, ನಮ್ಮ ನಡವಳಿಕೆ ಮೂಲಕವಾಗಿ ಹೇಗೆ ನಾನು ಕುಟುಂಬದವರಿಗೆ ಯೇಸು ಕ್ರಿಸ್ತನನ್ನ ನಾನು ಪ್ರಸಿದ್ಧಿಪಡಿಸ್ತಾ ಇದ್ದೀನಿ. ನಾನು ನನ್ನ ಅಕ್ಕಪಕ್ಕದ ಮನೆಯವರಿಗೆ, ನನ್ನ ನೆರೆ ಸ್ನೇಹಿತನಿಗೆ, ನನ್ನ ಬಾಲ್ಯ ಸ್ನೇಹಿತನಿಗೆ ಸುವಾರ್ತೆನ ಹೇಗೆ ಹೇಳ್ತಾ ಇದ್ದೀನಿ? ನಾನು ಉದ್ಯೋಗದಲ್ಲಿ ನನ್ನ ಸ್ನೇಹಿತನಿಗೆ ನಾನು ಸುವಾರ್ತೆನ ಹೇಗೆ ಹೇಳ್ತಾ ಇದ್ದೀನಿ? ನನ್ನ ಕ್ಲಾಸ್ಮೇಟ್ಗೆ 2 ವರ್ಷ 3 ವರ್ಷ ಜೊತೆಯಲ್ಲೇ ಕೂತು ಓದ್ತೀವಿ, ಅವನ್ಗೆ ನಾವು ಯಾವತ್ತಾದ್ರೂ ಸುವಾರ್ತೆಯನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದೀವ? ಯಾಕೆಂದ್ರೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ ತನ್ನ ಶಿಷ್ಯರಿಗೆ ಕೊಟ್ಟಂತ ಒಂದು ಅಮೂಲ್ಯವಾದಂತ ಆಜ್ಞೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಆಜ್ಞೆ, ಅಪೊಸ್ತಲರು ಮಾಡಿದಂತ ಒಂದು ಕಾರ್ಯ, ಅದು ಪರಲೋಕ ರಾಜ್ಯದ ಒಂದು ಸುವಾರ್ತೆಯನ್ನ ಅವರು ಜನರಿಗೆ ಹೇಳ್ತಾ ಇದ್ರು, ಅದರಲ್ಲಿ ಅವರು ಆನಂದಿಸ್ತಾ ಇದ್ರು. ನಾವು ಹೇಗೆ ಸುವಾರ್ತೆ ಸೇವೆಯಲ್ಲಿ ಪಾಲನ್ನ ತೆಗೆದುಕೊಳ್ತಾ ಇದ್ವಿ? ನಾವು ಹೇಗೆ ಸುವಾರ್ತೆ ಸೇವೆಯಲ್ಲಿ ಭಾಗವಹಿಸಿ ಅದರಲ್ಲಿ ಆನಂದಿಸ್ತಾ ಇದ್ದೀನಿ? ಹಾಗೆ ಮುಂದುವರಿತಾ
32ನೇ ವಚನ ಮತ್ತು 33ನೇ ವಚನವನ್ನು ನಾವು ನೋಡ್ತಾ ಬರೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ ಮತ್ತು 33ನೇ ವಚನ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ, ನೀವು ಬಹಳ ದಣಿವಾರಿಸ್ಕೊಂಡಿದ್ದೀರಾ, ಬಹಳ ಸುಸ್ತಾಗಿದ್ದೀರಾ, ನೀವು ಮಾತ್ರ ವಿಂಗಡವಾಗಿ ಹೋಗಿ ಅಡವಿಯಲ್ಲಿ ದಣಿವಾರಿಸ್ಕೊಳ್ರಿ ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಆಗ ಶಿಷ್ಯರು ದೋಣಿಯ ಮೂಲಕವಾಗಿ ಅಡವಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವಾಗ ಅವರು ಅಡವಿಗೆ ಹೋಗುವುದನ್ನ ನೋಡಿದಂತ ಜನರು ಗುರುತು ಹಿಡಿತಾರೆ, ಓ ಇವರು ನಮ್ಮ ಊರಿಗೆ ಬಂದಂತ ಜನರು, ಇವರು ನಮ್ಮ ಊರಿನಲ್ಲಿ ರೋಗಗಳನ್ನ ಸ್ವಸ್ಥ ಮಾಡಿದ್ರು, ನಮ್ಮ ಊರಲ್ಲಿ ದೆವ್ವಗಳನ್ನ ಸ್ವಸ್ಥ ಮಾಡಿದವರು ಎಂಬುದಾಗಿ ಅವ್ರನ್ನ ಗುರುತು ಹಿಡಿದ್ರು. ಮತ್ತೆ ಅಷ್ಟೇ ಅಲ್ಲ, ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಅವರು ತಿಳ್ಕೊಂಡು ಅವ್ರನ್ನ ಹಿಂಬಾಲಿಸುವುದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಹಿಂಬಾಲಿಸುವುದಷ್ಟೇ ಅಲ್ಲ, ಶಿಷ್ಯರು ದೋಣಿಯಲ್ಲಿ ಸಾಗಬೇಕಾದಂತ ಸ್ಥಳವನ್ನ ಅವರಿಗಿಂತ ಮುಂಚಿತವಾಗಿ ಈ ಜನರು ಕಾಲು ನಡಿಗೆಯಾಗಿ ಹೋಗಿ ಸೇರುವುದನ್ನ ನಾವು ನೋಡ್ತೀವಿ. ಅದಷ್ಟೊಂದು ಸುಲಭವಾದಂತ ಕೆಲಸ ಅಲ್ಲ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಕಷ್ಟ ಅಲ್ಲಿ ತೊಂದರೆಗಳಿತ್ತು, ಕಷ್ಟಗಳಿತ್ತು. ಒಂದನೇದಾಗಿ ಶಿಷ್ಯರು ಎಲ್ಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಶಿಷ್ಯರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಅಲ್ಲಿ ಅಡವಿಗೆ ಅಂತ ಇದೆ, ಯಾವ ಪ್ಲೇಸ್ ಯಾವ ಊರು ಎಂಬುದಾಗಿ ಗೊತ್ತಿಲ್ಲ. ಅವ್ರ ಸ್ಥಳವನ್ನ ಶಿಷ್ಯರಿಗೆ ಗೊತ್ತಿತ್ತು, ಆದ್ರೆ ಅಲ್ಲಿರುವಂತ ಜನರಿಗೆ ಗೊತ್ತಿರಲಿಲ್ಲ. ಅವರು ಶಿಷ್ಯರು ಎಲ್ಲೋಗ್ತಾ ಇದ್ದಾರೆ ಎಂಬುದಾಗಿ ಮೊದ್ಲು ತಿಳ್ಕೊಂಡ್ರು. ನಂತರ ಏನ್ ಮಾಡಿದ್ರು ಅಂದ್ರೆ ಅಲ್ಲಿಗೆ ಪ್ರಯಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಲ್ಲಿ ಸಾಕಷ್ಟು ದೋಣಿಗಳ ಕೊರತೆ ಇತ್ತು. ಶಿಷ್ಯರಿಗೆ ಏನೋ ಸ್ವಂತ ದೋಣಿ ಇತ್ತು, ಅವ್ರು ಹೊರಟೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಲ್ಲಿ ಇರುವಂತ ಜನರಿಗೆ ಅಲ್ಲಿ ದೋಣಿಗಳ ಕೊರತೆ ಅಧಿಕವಾಗಿತ್ತು. ಆಗ ಜನರು ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ನಾವು ಕಾಲ್ನಡಿಗೆಯಾಗಿ ಶಿಷ್ಯರ ಹಿಂದೆ, ಶಿಷ್ಯರೇ ಹೋಗುವಂತ ಸ್ಥಳಕ್ಕೆ ಹೋಗುವುದಕ್ಕೆ ಅವರು ಪ್ರಾರಂಭ ಮಾಡೋದ್ರ ಜೊತೆಗೆ ಶಿಷ್ಯರಿಗಿಂತ ಮುಂಚಿತವಾಗಿ ಆ ಸ್ಥಳಕ್ಕೆ ಅವರು ಹೋದ್ರು. ಅದು ಅಷ್ಟು ಸುಲಭವಾದಂತ ಕೆಲಸ ಆಗಿರಲಿಲ್ಲ. ನೀವು ಮ್ಯಾಪ್ ನಲ್ಲಿ ನೋಡ್ಬೋದು, ಅದು ಗಲಿಲಾಯ ಸಮುದ್ರ, ಅದು ರೆಡ್ ಲೈನ್ ಏನಿದೆ ಅದು ಹೆದ್ದಾರಿಗಳು, ಅವರು ಓಡಾಡುವಂತ ಪ್ರಾಮುಖ್ಯವಾದಂತ ದಾರಿ ಆ ಮ್ಯಾಪ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಗಲಿಲಾಯ ಸಮುದ್ರ ಅದು 20 ಕಿಲೋಮೀಟರ್ ಉದ್ದವಾದಂತ ಒಂದು 20 ಕಿಲೋಮೀಟರ್ ಅಗಲ ಉದ್ದ, 15 ಕಿಲೋಮೀಟರ್ ಅಗಲವಾದಂತ ಒಂದು ದೊಡ್ಡ ಕೆರೆ. ಆ ಇಸ್ರೇಲ್ ದೇಶದಲ್ಲಿ, ಆ ಮರುಭೂಮಿ ಪ್ರದೇಶದಲ್ಲಿ ಅಷ್ಟು ಒಂದು ದೊಡ್ಡದಾದಂತ ಕೆರೆ ಇದೆ. ಆ ದೊಡ್ಡದಾದಂತ ಕೆರೆಯನ್ನ ಗಲಿಲಾಯ ಸಮುದ್ರ ಅಂತ ಕರೀತಾರೆ. ಜನರು ಯೇಸು ಸ್ವಾಮಿ ಮತ್ತು ಶಿಷ್ಯರು ದೋಣಿಯಲ್ಲಿ ಅಡವಿಗೆ ಹೋಗ್ತಾ ಇದ್ದಾರೆ. ಜನರು ಅವ್ರ ಹಿಂದೆ ಹೋಗೋದಕ್ಕೆ ಸಾಕಷ್ಟು ದೋಣಿಗಳ ಕೊರತೆ ಇದೆ. ಅವ್ರು ಏನ್ ಮಾಡ್ಬೇಕು, ಕಾಲ್ನಡಿಗೆ ಹೋಗ್ಬೇಕೆಂಬುದಾಗಿ ಅವರು ಸಿದ್ಧತೆ ಮಾಡ್ಕೊಂಡ್ರು. ಸಿದ್ಧತೆ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದಂತ ಸಂಗತಿ ಆಗಿರ್ಲಿಲ್ಲ. ಯಾಕೆಂದ್ರೆ ಅದು 25 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದವಾದಂತ ಪ್ರಯಾಣ ಅದಾಗಿತ್ತು. ಅವರು ಆ ಗಲಿಲಾಯ ಸಮುದ್ರವನ್ನ ಬಳಸಿ ಅವ್ರು ಹೋಗ್ಬೇಕಾಗಿತ್ತು. ಅವರು ಸುತ್ತಾಕೊಂಡು ಅವರು ಆ ಗಲಿಲಾಯ ಸಮುದ್ರವನ್ನ, ದೊಡ್ಡ ಕೆರೆನ ಅವರು ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಜನರು ಏನ್ ಮಾಡ್ತಾರೆ, ಯೇಸುಸ್ವಾಮಿ ಮತ್ತು ಯೇಸುಸ್ವಾಮಿ ಶಿಷ್ಯರಿಗಿಂತ ಮುಂಚಿತವಾಗಿ ಅವರು ಯೇಸುಸ್ವಾಮಿ ಹೋಗುವಂತ ಸ್ಥಳಕ್ಕೆ ಹೋದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಂದು ನಮಗೆ, ನನಗೆ, ನಿನಗೆ, ನಮ್ಗೆ ಎಲ್ಲಾ ರೀತಿಯಾದಂತ ಅನುಕೂಲತೆ ಇದೆ. ನಮ್ಮ ಸ್ವಂತ ವಾಹನ ಇದೆ, ಬಹಳ ಪ್ರಾಮುಖ್ಯವಾಗಿ ನಮ್ಮ ರಸ್ತೆಗಳು ಸುಗಮವಾಗಿದೆ. ಅದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ನಮ್ಮ ಸಭೆ ಹೆಚ್ಚು ಕಡಿಮೆ ಅಂದ್ರೆ 10ರಿಂದ 15 ಕಿಲೋಮೀಟರ್ ಅಂತರದಲ್ಲಿರುತ್ತೆ ಅಷ್ಟೇ. ಹೆಚ್ಚು ನನಗೆ ಗೊತ್ತಿಲ್ಲ, ಬಟ್ ನಾನ್ ತಿಳಿದ ಮಟ್ಟಿಗೆ 10ರಿಂದ 15 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ. ಅವ್ರು ಜನರು ಅಲ್ಲಿ ಕಾಲ್ನಡಿಗೆಯಾಗಿ ಅವರು ಯೇಸು ಸ್ವಾಮಿಗಿಂತ ಮುಂಚಿತವಾಗಿ ಹೋದ್ರು. ನಾವು ಎಲ್ಲಾ ಅನುಕೂಲತೆಗಳಿದೆ, ನಾವು ಹೇಗೆ ಸಭೆಗೆ ಯಾವ ಸಮಯಕ್ಕೆ ಸೇರಿ ಬರ್ತಾ ಇದ್ದೀನಿ, ಸಭೆಯ ಕೂಟದಲ್ಲಿ ನಾವ್ ಯಾವಾಗ ಮೊದಲನೆಯ ಪ್ರಾರ್ಥನೆ ಮಾಡ್ತೀವೋ ಅಥವಾ ಮೊದಲ ಬಾರಿ ಒಂದು ಹಾಡನ್ನ ಎತ್ತಕ್ಕೆ ಪ್ರಾರಂಭ ಮಾಡ್ತೀವೋ
ಆಗಲೇ ದೇವರ ಪ್ರಸನ್ನತೆ ನಮ್ಮ ಸಭೆಯಲ್ಲಿ ಅದು ಇರುವಂತದ್ದಾಗಿದೆ. ನಾವು ಎಷ್ಟರ ಮಟ್ಟಿಗೆ ನಾವು ಸಭೆಗೆ ಬರ್ತಾ ಇದೀವಿ ಎಂಬುದಾಗಿ, ಯಾವ ಸಮಯಕ್ಕೆ ನಾವು ಕೂಡಿ ಬರ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಹಾಗೆ 34ನೇ ವಚನದಿಂದ 36ನೇ ವಚನದವರೆಗೂ ನೋಡ್ತಾ ಬರೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ರಿಂದ 36ನೇ ವಚನದವರೆಗೂ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು, ಇವರು ಕುರುಬನಿಲ್ಲದ ಕುರಿಗಳ ಆಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ಅಷ್ಟರಲ್ಲಿ ಬಹಳ ಹೊತ್ತು ಆದದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯ್ತು, ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅನ್ನೋದಕ್ಕೆ ಯೇಸು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಜನರನ್ನ ನೋಡಿ ಕನಿಕರ ಪಡುವುದನ್ನ ನೋಡ್ತೀವಿ. ಏನಂತ ಕನಿಕರ ಪಡ್ತಾರೆ? ಕುರುಬನಿಲ್ಲದ ಕುರಿಗಳ ಆಗಿದ್ದಾರಲ್ಲ ಎಂಬುದಾಗಿ ಕನಿಕರ ಪಟ್ಟು ಆ ಜನರಿಗೆ ಬಹಳ ಉಪದೇಶ ಮಾಡೋದನ್ನ ನೋಡ್ತೀವಿ. ಅಂದ್ರೆ ಕನಿಕರ ಅಂದ್ರೆ ಪ್ರೀತಿ, ಅವ್ರ ಮೇಲೆ ದಯೆಯಿಂದ ಅವ್ರಿಗೆ ಉಪದೇಶ, ಬಹಳವಾಗಿ ಉಪದೇಶ ಮಾಡೋದನ್ನ ಅಲ್ಲಿ ನಾವು ನೋಡ್ತೀವಿ. ಅಲ್ಲಿರುವಂತ ಜನರು ಉಪದೇಶವನ್ನ ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಕೇಳ್ತಾ ಇದ್ರು, ಆಲಿಸ್ತಾ ಇದ್ರು ಅಂದ್ರೆ, ಅವರು ಅಲ್ಲಿಗೆ ಬಂದು ಬಹಳ ಸಮಯ ಆಗಿದೆ, ಬಹಳ ಹೊತ್ತಾಗಿದೆ. ಶಿಷ್ಯರು ಅದನ್ನೇ ಹೇಳ್ತಾರೆ, ಈಗ ಬಹಳ ಹೊತ್ತಾಗಿದೆ. ಅಂದ್ರೆ ಜನರಿಗೆ ಅವ್ರಿಗೆ ಸಮಯದ ಪ್ರಜ್ಞೆ ಇಲ್ಲ, ಯಾವ ಸಮಯಕ್ಕೆ ಬಂದಿದೀವಿ ಎಂಬುದಾಗಿ ಪ್ರಜ್ಞೆ ಇಲ್ಲ, ಎಷ್ಟೊತ್ತಾಗಿದೆ ಎಂಬುದಾಗಿ ಪ್ರಜ್ಞೆ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ದೇವರ ಸನ್ನಿಧಾನದಲ್ಲಿ ಕೂತು ದೇವರ ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಮತ್ತು ಸಮಯ ಮೀರಿದೆ, ಅವ್ರಿಗೆ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಅದ್ರ ಅರಿವೇ ಅವ್ರಿಗಿಲ್ಲ. ಅದನ್ನೇ ಶಿಷ್ಯರು ಹೇಳ್ತಾರೆ, ಇವರು ಹತ್ತಿರದಲ್ಲಿರುವಂತ ಯಾವ್ದಾದ್ರು ಊರುಗಳಿಗೆ ಹೋಗಿ ಏನಾದ್ರು ಕೊಂಡುಕೊಳ್ಳಿ ತಿನ್ನೋದಕ್ಕೋಸ್ಕರ ಅಂತ. ಅವ್ರಿಗೆ ಬಹಳ ಹಸಿವಾಗಿದೆ, ಆದ್ರೆ ಅದರ ಪರಿವೇ ಇಲ್ಲದೆ ಅವರು ದೇವ್ರ ವಾಕ್ಯವನ್ನ ಕೇಳ್ಬೇಕಾಗಿ, ಮತ್ತೆ ಅವರು ಮನೆಗೆ ತಿರುಗಿ ಹೋಗ್ಬೇಕಂತ ಯಾವುದೇ ಹಂಬಲ ಆಗ್ಲಿ ಅವರಲ್ಲಿ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ? ಸುಮ್ಮನೆ ಕೂತು ದೇವರ ವಾಕ್ಯವನ್ನ ಅವರು ಕೇಳ್ತಾ ಇದ್ದಾರೆ. ಆ ಜನರು ದೇವರ ಉಪದೇಶವನ್ನ ಕೇಳೋದ್ರಲ್ಲಿ ಬಹಳ ತಲೀನರಾಗಿದ್ರು. ಬಹಳ ಸಂತೋಷದಿಂದ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಉಪದೇಶವನ್ನ ಅವರು ಕೇಳ್ತಾ ಇದ್ದದನ್ನು. ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನ ಕೇಳುವುದ್ರಲ್ಲಿ, ಕಲಿಯುವುದರಲ್ಲಿ ನಮ್ಮ ಸಮಯವನ್ನ ಕಳೀತಾ ಇದೀವಿ? ನನ್ನ ವೈಯಕ್ತಿಕವಾಗಿ ಯಾವ ರೀತಿ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ಸಮಯವನ್ನು ಕಳೀತಾ ಇದ್ದೀನಿ? ಸಭೆಯ ವಾರದ ಎಲ್ಲಾ ಕೂಟಗಳಲ್ಲಿ ನಾನು ಹೇಗೆ ಭಾಗವಹಿಸ್ತಾ ಇದ್ದೀನಿ? ನಾನು ಉಪದೇಶವನ್ನ ಅಂದ್ರೆ ಬೋಧನೆಯನ್ನ ಯಾವ ಮಟ್ಟಿಗೆ ಕೇಳ್ತಾ ಇದ್ದೀನಿ? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನವನ್ನು ಓದ್ತಾ ಬರೋಣ. ಅಪೊಸ್ತಲರಿಗೆ ಬರೆದ ಪತ್ರಿಕೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ರು. ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ಆದಿ ಸಭೆಯು ಅದು ನಿರತವಾಗಿತ್ತು. ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ದೇವರ ವಾಕ್ಯವನ್ನ ಕೇಳುವುದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮತ್ತು ಹಾಗೆ ಮುಂದುವರಿತಾ 37ನೇ ವಚನದಿಂದ 40 ವಚನವರೆಗೂ ನೋಡ್ತಾ ಬರೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನದವರೆಗೂ. ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಎಂದು ಯೇಸು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕೋ ಎಂದು ಕೇಳಲು, ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ? ಹೋಗಿ ಕೊಂಡುಕೊಂಡು ಬನ್ನಿ ಅಂದನು. ಅವರು ತಿಳುಕೊಂಡು ಬಂದು 5 ರೊಟ್ಟಿ 2 ಮೀನು ಅಂದರು. ಆಗ ಆತನವರಿಗೆ, ಎಲ್ಲರೂ ಹಸುರುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತಿಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅಲ್ಲಿ ಬಂದಿರುವಂತ ಜನರಿಗೆ ಕುರಿಗಳಿಲ್ಲದಂತ ಕುರುಬನಿಲ್ಲದ ಕುರಿಗಳಾಗಿದ್ದಾರೆ ಎಂಬುದಾಗಿ ಕನಿಕರ ಪಟ್ಟು ಅವರಿಗೆ ಉಪದೇಶ ಮಾಡುವುದು ಮಾತ್ರ ಅಲ್ಲ, ಅವರ ದೈಹಿಕ ಆಹಾರದ ಬಗ್ಗೆಯೂ ಕೂಡ ಕನಿಕರ ಪಡುವುದನ್ನ ನಾವಿಲ್ಲಿ ನೋಡ್ತೀವಿ. ಯೇಸು ಸ್ವಾಮಿ
ಬರೀ ಆತ್ಮಿಕ ಕೊರತೆಯನ್ನ ನೀಗಿಸುವುದು ಮಾತ್ರ ಅಲ್ಲ, ಅಲ್ಲಿ ದೈಹಿಕ ಕೊರತೆಯನ್ನ ನೀಗಿಸುವುದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಶಿಷ್ಯರು ಸೋತು ಹೋಗುವುದನ್ನ ಅಥವಾ ಬಿದ್ದು ಹೋಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ಯಾಕೆಂದ್ರೆ ಇದೇ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ನೋಡ್ತೀವಿ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆತನು ಹಳ್ಳಿ ಪಲ್ಲಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು. ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶಿಷ್ಯರನ್ನ ಕರೆದು ಇಬ್ಬಿಬ್ಬರನ್ನಾಗಿ ಮಾಡಿ, ನೀವು ಜನರ ಬಳಿಗೆ ಹೋಗ್ರಿ, ಅವರಿಗೆ ಪರಲೋಕ ರಾಜ್ಯದ ವಾರ್ತೆಯನ್ನ ಹೇಳ್ರಿ, ಪರಲೋಕ ರಾಜ್ಯ ಸಮೀಪವಾಯಿತು ಎಂಬುದಾಗಿ ಹೇಳ್ರಿ, ಅಷ್ಟೇ ಅಲ್ಲ ರೋಗಗಳನ್ನ ವಾಸಿ ಮಾಡ್ರಿ, ದೆವ್ವಗಳನ್ನ ಬಿಡಿಸ್ರಿ ಎಂಬುದಾಗಿ ಅಧಿಕಾರನ ಕೊಟ್ಟು ಕಳಿಸ್ತಾರೆ. ಯೇಸು ಸ್ವಾಮಿ ಸ್ವತಃ ತಾನೇ ಶಿಷ್ಯರನ್ನ ಜನರ ಬಳಿಗೆ ಕಳಿಸುವುದನ್ನು ನೋಡ್ತೀವಿ. ಆದ್ರೆ ಅಲ್ಲಿ ಜನರು ತಾವೇ ಯೇಸು ಸ್ವಾಮಿ ಬಳಿಗೆ ಮತ್ತು ಶಿಷ್ಯರ ಬಳಿಗೆ ಹುಡುಕೊಂಡು ಬಂದಿದ್ದಾರೆ. ಆದ್ರೆ ಶಿಷ್ಯರು ಹೇಳುವಂತ ಮಾತೇನು? ಸ್ವಾಮಿ, ಈಗ ಬಹಳ ಹೊತ್ತಾಗಿದೆ, ನೀ ಏನ್ ಮಾಡು, ಇವ್ರನ್ನ ಜನರನ್ನ ಕಳಿಸ್ಬಿಡು. ಯೇಸು ಸ್ವಾಮಿ ಶಿಷ್ಯರನ್ನ ಜನರ ಹತ್ರ ಕಳಿಸಿದ್ರು. ಆದ್ರೆ ಜನರೇ ಯೇಸು ಸ್ವಾಮಿ ಹತ್ರ ಮತ್ತೆ ಶಿಷ್ಯರ ಹತ್ರ ಬಂದಿದ್ದಾರೆ. ಆದ್ರೆ ಶಿಷ್ಯರು ಹೇಳುವಂತ ಮಾತು, ಸ್ವಾಮಿ ಇವ್ರನ್ನ ಕಳಿಸ್ಬಿಡು. ಯಾಕೆ ಹಿಂಗಂದ್ರು ಅಂದ್ರೆ ಅವ್ರ ಮೇಲೆ ಒಂದು ದೊಡ್ಡ ಭಾರ ಬೀಳ್ತು. ಶಿಷ್ಯರು ಯಾಕೆ ಹೇಳಿದ್ರು ಅಂದ್ರೆ, ಜನರಿಗೆ ಊಟ ಕೊಡುವಂತ ಜವಾಬ್ದಾರಿಯನ್ನ ಯೇಸು ಸ್ವಾಮಿ ಶಿಷ್ಯರ ಮೇಲೆ ಹಾಕುವುದನ್ನು ನೋಡ್ತೀವಿ. ನೀವು ಅವರ ದೈಹಿಕವಾದಂತ ಆಹಾರವನ್ನು ಕೂಡ ನೀವು ನೀಗಿಸಿ ಎಂಬುದಾಗಿ ಶಿಷ್ಯರ ಮೇಲೆ ಭಾರ ಹಾಕುವುದನ್ನ ನೋಡ್ತೀವಿ. ಅದು ಅಷ್ಟು ಸುಲಭವಾದಂತ ಕೆಲಸ ಆಗಿರಲಿಲ್ಲ. ಯಾಕೆಂದ್ರೆ ಅಲ್ಲಿ ಗಂಡಸರ ಸಂಖ್ಯೆ 5,000ಕ್ಕೂ ಹೆಚ್ಚು ಮಂದಿ ಇದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ತೋಮನು ಹೇಳುವಂತನಾಗಿದ್ದಾನೆ, ಯೂದನು 200 ಹಣಕ್ಕಿಂತಲೂ ಅಧಿಕ ರೋಟಿ ಬೇಕಾಗಿದೆ ಎಂಬುದಾಗಿ. ಅದಷ್ಟು ಸುಲಭವಾದಂತ ಕೆಲಸ ಆಗಿರ್ಲಿಲ್ಲ. ಆದ್ರೆ ಆ ಕೆಲಸವನ್ನ ಸುಲಭ ಮಾಡುವಂತ ವ್ಯಕ್ತಿ ನಜರೇತಿನ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಶಿಷ್ಯರು ಗ್ರಹಿಸುವುದರಲ್ಲಿ, ತಿಳ್ಕೊಳ್ಳುವುದರಲ್ಲಿ, ನಮ್ಮ ಕೈಲಿ ಆಗೋದಿಲ್ಲ ಏನುವೆ, ಆದ್ರೆ ನನ್ನ ಜೊತೆಯಲ್ಲಿರುವಂತ ಗುರು ಮೆಸ್ಸಾಯನು ಕ್ರಿಸ್ತನು ಅದನ್ನ ಮಾಡ್ಲಿಕ್ಕೆ ಶಕ್ತನು ಎಂಬುದಾಗಿ ಗ್ರಹಿಸುವುದನ್ನ ಅವರು ಸೋತು ಹೋದ್ರು. ಹಾಗೆ ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಸ್ವಂತ ಶಕ್ತಿಯಿಂದ, ನಮ್ಮ ಸ್ವಂತ ದೃಷ್ಟಿಯಿಂದ ಈ ಕೆಲಸ ಕಷ್ಟ ಎಂಬುದಾಗಿ ನಾವು ನಿರ್ಧಾರ ಮಾಡ್ತೀವಿ. ಆದ್ರೆ ಆ ಕೆಲಸವನ್ನ ಸುಲಭ ಮಾಡುವುದಕ್ಕೆ ದೇವರು ತಾನೇ ಇದ್ದಾನೆ. ದೇವರ ಸೇವೆಯನ್ನ ಮಾಡೋದಕ್ಕೆ ಇದು ಕಷ್ಟ ಸಾಧ್ಯ ಎಂಬುದಾಗಿ ನಾವು ತೀರ್ಮಾನಿಸ್ಬಿಡ್ತೀವಿ ಸ್ವಂತ ದೃಷ್ಟಿಯಲ್ಲಿ. ಆದ್ರೆ ನಮ್ಮ ಮಧ್ಯದಲ್ಲಿ ಆ ಕೆಲಸವನ್ನ ಸುಲಭ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅದೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8 ಮತ್ತು 9ನೇ ವಚನ ನೋಡ್ತಾ ಬರೋಣ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಇಲ್ಲಿ ಸೀಮೋನ್ ಪೇತ್ರನ ತಮ್ಮನಾದಂತ ಆಂದ್ರೆಯನ ಒಂದು ಸೇವೆಯನ್ನ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಆಂದ್ರೆಯನು, ನೀವು ಆಂದ್ರೆಯನ ವಿಚಾರದ ಬಗ್ಗೆ ನೀವೆಲ್ಲೇ ನೋಡ್ರಿ, ಆಂದ್ರೆಯನು ಮಾಡುವಂಥದ್ದು ಚಿಕ್ಕ ಚಿಕ್ಕ ಸೇವೆ. ಗ್ರೀಕರನ್ನ ಯೇಸು ಸ್ವಾಮಿ ಬಳಿಗೆ ಕರೆತಂದದ್ದು ಇದೇ ಆಂದ್ರೆಯನು. ಫಿಲಿಪ್ಪನನ್ನ ಯೇಸು ಸ್ವಾಮಿಯ ಬಳಿಗೆ ಕರೆತಂದದ್ದು ಇದೇ ಆಂದ್ರೆಯನು. ಈಗ 2 ರೊಟ್ಟಿ 5 ಮೀನು, 5 ರೊಟ್ಟಿ 2 ಮೀನು ಇರುವಂತ ಒಬ್ಬ ಚಿಕ್ಕ ಹುಡುಗನನ್ನ ಯೇಸು ಸ್ವಾಮಿ ಬಳಿಗೆ ಕರೆತರುವಂತದ್ದು ಇದೇ ಆಂದ್ರೆಯನು. ಆಂದ್ರೆಯನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಹುಡುಗನನ್ನ ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರುವುದರ ಮೂಲಕವಾಗಿ ನಮ್ಮ ಕರ್ತನಾದಂತೆ ಯೇಸು ಕ್ರಿಸ್ತನು ಮಾಡಿದಂತ ಒಂದು ಅದ್ಭುತ ಕಾರ್ಯ, 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಂತ ಒಂದು ಅದ್ಭುತ ಕಾರ್ಯ, ಇಂದು ಎಲ್ಲರಿಗೂ ಅತಿ ಚಿರಪರಿಚಿತ ಇರುವಂತ ಒಂದು ಅದ್ಭುತ ಕಾರ್ಯ,
ಆ ಅದ್ಭುತ ಕಾರ್ಯದಲ್ಲಿ ಪಾಲುಗಾರನು ಅವನಾದನು, ಅಥವಾ ಅದಕ್ಕೆ ಸಹಕಾರಿ ಆದನು. ಪೇತ್ರನ ನೀವು ಆಂಧ್ರೆಯನ್ನ ನೀವು ಎಲ್ಲೇ ನೋಡಿದ್ರು ಅವನು ಮಾಡಿದ್ದು ಚಿಕ್ಕ ಚಿಕ್ಕ ಕೆಲಸವೇ. ಹಾಗೆ ಕೆಲವು ಸಾರಿ ನಾವು ದೇವರ ಸೇವೆಯಲ್ಲಿ ಮಾಡುವಂತ ಒಂದು ಚಿಕ್ಕ ಚಿಕ್ಕ ಸೇವೆಗಳು ಅದು ದೊಡ್ಡ ಸೇವೆಯಾಗಿ ಪರಿವರ್ತನೆ ಆಗುತ್ತದೆ. ದೇವರು ನಮಗೆ ಯಾವ ಜವಾಬ್ದಾರಿಯನ್ನ, ಯಾವ ಕೆಲಸವನ್ನ ನಮ್ಗೆ ವಹಿಸಿದ್ದಾನೋ ಆ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ದೇವರಿಗೆ ಮಹಿಮೆಯನ್ನ ತರುವ ರೀತಿಯಲ್ಲಿ ನಾವು ಮಾಡುವುದೇ ಆದರೆ, ನಾವು ಮಾಡುವಂತ ಯಾವುದೇ ಚಿಕ್ಕ ಕೆಲಸವಾಗ್ಲಿ ಅದು ದೇವರಿಗೆ ಮಹಿಮೆಯನ್ನ ತರುವಂತದ್ದಾಗಿದೆ. ಮತ್ತು ದೇವರು ಅದನ್ನ ದೊಡ್ಡದಾಗಿ ಪರಿವರ್ತಿಸುವವನು ಆತನಾಗಿದ್ದಾನೆ. ಮತ್ತು ಹಾಗೆ ಮುಂದುವರಿತಾ ಇದ್ರ ಬಗ್ಗೆ ನಾನು ಇನ್ನು ಯೌವನಸ್ಥನು, ನನಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಅಧಿಕಾರ ಇಲ್ಲ. ಆದ್ರೆ ಇದರಲ್ಲಿ ಅನೇಕ ಸತ್ಯ ಸಂಗತಿ ಇದೆ. ಅದನ್ನ ಸಾಕ್ಷಿಯ ರೂಪವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಒಂದನೇದಾಗಿ, ವಿಶೇಷವಾಗಿ ಆ ಚಿಕ್ಕ ಹುಡುಗನ ನಾವು ನೋಡುವಾಗ ಅನೇಕ ವಿಚಾರಗಳನ್ನ ನಾವು ಕಲಿಬಹುದು. ಆ ಚಿಕ್ಕ ಹುಡುಗ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನ ಬಯಸ್ತಾ, ಅಂದ್ರೆ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ನಾನು ಇರ್ಬೇಕೆಂಬುದಾಗಿ ಅವನು ಬಯಸ್ತಾ, ಅವನು ಯಾವ ಉದ್ದೇಶಕ್ಕೆ ಯೇಸು ಸ್ವಾಮಿ ಹತ್ರ ಬಂದೋ ಗೊತ್ತಿಲ್ಲ. ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೋಡೋದಕ್ ಬಂದೋ, ಅಥವಾ ಆತನ ಉಪದೇಶವನ್ನ ಕೇಳೋದಕ್ ಬಂದೋ, ಅಥವಾ ಅಲ್ಲಿರುವಂತ ಜನಸಂಖ್ಯೆಯನ್ನ ನೋಡಿ ಅವನು ಅಲ್ಲಿಗೆ ಬಂದೋ ಗೊತ್ತಿಲ್ಲ. ಆದ್ರೆ ಅವನು ದೇವರ ಪ್ರಸನ್ನತೆಯನ್ನ ಬಯಸಿದವನು ಅವನು ಆದ. ಮತ್ತೆ ಆ ಚಿಕ್ಕ ಹುಡುಗ ಅವನ ಬಳಿಯಲ್ಲಿದ್ದಂತ ರೊಟ್ಟಿ ಮತ್ತು ಮೀನುಗಳನ್ನ ಕೇಳುವಾಗ ಯೇಸು ಸ್ವಾಮಿಗೆ ಕೊಡುವುದಕ್ಕೆ ಅವನು ಹಿಂಜರಿಲಿಲ್ಲ. ಕೇಳಿದ ಯೇಸು ಸ್ವಾಮಿ ಆ ಮೀನು ಮತ್ತು ರೊಟ್ಟಿಗಳನ್ನ ಕೇಳಿದ ತಕ್ಷಣ ಆ ಹುಡುಗ ಖುಷಿಯಿಂದ ತನ್ನಲ್ಲಿ ಇದ್ದನ್ನ ಕೊಟ್ಬಿಟ್ಟ. ಆ ಹುಡುಗ ಕೊಟ್ಟದ್ದು ತನ್ನಲ್ಲಿದ್ದನ್ನೇ ಅವನು ಕೊಟ್ಟದ್ದು, ಹೆಚ್ಚಾಗಿ ಏನು ಕೊಡ್ಲಿಲ್ಲ. ನಾವು ನಮ್ಮಲ್ಲಿರುವಂತ ಅಲ್ಪವಾದದ್ದನ್ನೇ ಕೊಟ್ರೆ ಅದು ಅದ್ಭುತವಾದದ್ದ ರೀತಿಯಲ್ಲಿ ದೇವರು ಅಲ್ಲಿ ಕಾರ್ಯ ಮಾಡುವಂತವನು ಆತನಾಗಿದ್ದಾನೆ. ಬಹಳ ಪ್ರಾಮುಖ್ಯವಾಗಿ ಇದ್ರ ಬಗ್ಗೆನೆ ನಾನು ಹೇಳಿದ್ದು. ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ರೈಟ್ಸ್ ಇಲ್ಲ, ಆದ್ರೆ ಸಾಕ್ಷಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೀನಿ. ಈ ಚಿಕ್ಕ ಹುಡುಗನ ಸಿದ್ಧ ಮಾಡಿದವ್ರು ಯಾರು? ಈ ಚಿಕ್ಕ ಹುಡುಗನನ್ನ ಯೇಸು ಸ್ವಾಮಿ ಬಳಿಗೆ ಕಳಿಸಿದವನು ಯಾರು? ನನ್ನ ತಂದೆ ತಾಯಿ ಈ ವಿಚಾರದಲ್ಲಿ ನನಗೆ ಬಹಳ ಸಾಕ್ಷಿಗಳಾಗಿದ್ದಾರೆ. ನಾನು ಉದ್ಯೋಗದ ನಿಮಿತ್ತ ನಾನೇನಾದ್ರೂ ಸಂಜೆ ಪ್ರಾರ್ಥನೆ ಕೂಟಕ್ಕೋ ಬೈಬಲ್ ಸ್ಟಡಿಗೋ ಇನ್ನು ನನ್ ಮನೆಗ್ ಬರೋ ತಡ ಆದ್ರೆ ಅವ್ರು ಮೊದಲು ಮಾಡುವಂತ ಕೆಲ್ಸ ಕಾಲ್ ಮಾಡ್ತಾರೆ, ಲೇಟ್ ಆಯ್ತು ಚರ್ಚ್ಗೆ, ನೀನ್ ಯಾಕೆ ಬಂದಿಲ್ಲ ಇನ್ನು ಎಂಬುದಾಗಿ. ಅನೇಕ ತಂದೆ ತಾಯಿಗಳಿದ್ದೀರಿ, ನೀವು ಯೋಚನೆ ಮಾಡ್ರಿ. ಹಾಗೆ ನಾವು ಮುಂದುವರಿತಾ 41ನೇ ವರ್ಷದಿಂದ 44ನೇ ವರ್ಷದವರೆಗೂ ನೋಡ್ತಾ ಬರೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 41ನೇ ವರ್ಷದಿಂದ 44ನೇ ವರ್ಷದವರೆಗೂ ನಾವು ನೋಡ್ತಾ ಬರೋಣ. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು, ನೀವು ದೇವರಿಗೆ ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೆ ಹಂಚಿಸಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ರೊಟ್ಟಿ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು 5,000 ಮಂದಿ ಗಂಡಸರು. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ದೇವರಾಗಿದ್ದಾನೆ. ಆದ್ರೆ ಆತನು ಆಹಾರ ಹಂಚುವ ಮೂಲಕವಾಗಿ ಅಥವಾ ಆಹಾರ ಹಂಚುವುದಕ್ಕೆ ಮೊದಲೇ ದೇವರಿಗೆ ಸ್ತೋತ್ರ ಮಾಡುವುದನ್ನು ನೋಡುವಂತರಾಗಿದ್ದೇವೆ. ನಾವು ಊಟ ಮಾಡುವಾಗ ಊಟ ಮಾಡೋದಕ್ಕಿಂತ ಮೊದಲು ದೇವರಿಗೆ ಸ್ತೋತ್ರ ಮಾಡುವಂತರಾಗಿರ್ಬೇಕು. ಇದ್ರಲ್ಲಿ ನಾನು ಅನೇಕ ಬಾರಿ ಸೋತು ಹೋಗಿದ್ದೀನಿ. ಅರ್ಜೆಂಟ್ ಅಲ್ಲಿ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ನಾವೇನ್ ಮಾಡ್ತೀವಿ, ತಿನ್ಬಿಡ್ತೀವಿ. ಇದಕ್ಕೆ ಒಬ್ಬ ಶ್ರೇಷ್ಠ ಉದಾಹರಣೆ ಇದ್ದಾನೆ. ಅದ್ಯಾರು ಅಂದ್ರೆ ಶ್ರೀಮಾನ್ ಪೌಲನು. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ
35ನೇ ವಚನದಲ್ಲಿ. ನೀವು ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ ಸಾಧ್ಯ ಆದ್ರೆ ಹೋದ್ರಿ. ಶ್ರೀಮಾನ್ ಮಹಾನ್ ಪೌಲನು ಅವನು ಏನ್ ಮಾಡ್ತಾನೆ ಅಂದ್ರೆ, ಯಹೂದ್ಯ ಪಟ್ಟಣದಿಂದ ಅಥವಾ ಯೆರೂಸಲೇಮ್ನಿಂದ ರೋಮ್ ಪಟ್ಟಣಕ್ಕೆ ಅವನು ಸೆರೆಯಾಗಿ ಹೋಗ್ತಾ ಇರ್ತಾನೆ. ಆ ಸೆರೆಯಾಗಿ ಹೋಗುವಾಗ ಬಹಳ ದಿನದವರೆಗೆ ಅವ್ರಿಗೆ ಭೂಮಿ ಕಾಣದೇ ಇಲ್ಲ. ಅಂದ್ರೆ ಅವರು ದೋಣಿಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ದೋಣಿಲಿ ಪ್ರಯಾಣ ಮಾಡುವಾಗ ಅವ್ರಿಗೆ ಭೂಮಿ ಕಾಣದೇ ಇಲ್ಲ. ಆಗ ದೋಣಿಲಿ ಇರೋರ್ಗೆ ಭಯ ಆಗೋಗುತ್ತೆ. ನಾವು ದಾರಿ ತಪ್ಪಿದೀವಿ, ನಾವು ಸತ್ತೋಗ್ತೀವಿ ಎಂಬುದಾಗಿ ಭಯಪಟ್ಟು ಅವರಲ್ಲಿರೋ ಸಾಮಾನ್ಯೆಲ್ಲನೂ ಅವರು ಸಮುದ್ರಕ್ಕೆ ಹಾಕ್ತಾರೆ. ಅವ್ರು ಇನ್ನೂ ನಾನು ಸತ್ತೋಗ್ತೀನಿ ಎಂಬುದಾಗಿ ಭಯಪಟ್ಟು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅನೇಕ ದಿನಗಳು ಅವ್ರು ಊಟನೇ ಮಾಡೋದಿಲ್ಲ. ಅದ್ರ ಜೊತೆಗೆ ಶ್ರೀಮಾನ್ ಪೌಲನು ಕೂಡ ಅಲ್ಲಿ ಊಟ ಮಾಡೋದಿಲ್ಲ. ಆದ್ರೆ ಒಂದು ದಿನ ದೇವರು ಅವನ್ಗೆ ಕನಸಿನಲ್ಲಿ ಹೇಳ್ತಾರೆ, ನೀನು ರೋಮ್ ಪಟ್ಟಣದಲ್ಲಿ ಚಕ್ರವರ್ತಿಯ ಮುಂದೆ ನಿಲ್ಬೇಕೆಂಬುದಾಗಿ. ಆಗ ಪೌಲನು ಅಲ್ಲಿ ರೊಟ್ಟಿಯನ್ನ ತಕೊಂಡು ಏನ್ ಮಾಡ್ತಾನೆ ಅಂದ್ರೆ ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಹಂಚಿಕೊಡ್ತಾನೆ. 35ನೇ ವಚನದಲ್ಲಿ ನಾವು ಈಗ ನೋಡ್ತೀವಿ, ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಅನೇಕ ದಿನಗಳು ಅವರು ಹೊಟ್ಟೆ ಹಸಿದೇ ಇದ್ದಾರೆ, ಅವ್ರಿಗೆ ಜೀವದ ಮೇಲೆ ಭಯ ಇದೆ. ಆದ್ರೆ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಪೌಲನು ರೊಟ್ಟಿಗಾಗಿ ಸ್ತೋತ್ರ ಮಾಡಿ ಅಲ್ಲಿರುವಂತ ಜನರಿಗೆ ತಿನ್ನುವುದಕ್ಕೆ ಹಂಚುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಹೇಳುವಂತವರು ನಾವು ಆಗಿರ್ಬೇಕು. ಇಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿದಂತ ಒಂದು ಅದ್ಭುತ ಕಾರ್ಯ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ 5 ರೊಟ್ಟಿ 2 ಮೀನಿನಿಂದ 5,000ಕ್ಕೂ ಹೆಚ್ಚು ಜನರನ್ನ ತೃಪ್ತಿಪಡಿಸುವುದನ್ನ, ಊಟದಿಂದ ತೃಪ್ತಿಪಡಿಸೋದನ್ನ ನೋಡ್ತೇವೆ. ನಾನು ಹೀಗೆ ಕಲಿತಾ ಬಂದೆ, ಅಲ್ಲಿ ಹೆಚ್ಚು ಕಡಿಮೆ 10,000ದಿಂದ 15,000 ಜನರು ಅಲ್ಲಿದ್ರು. ಅವರೆಲ್ಲರೂ ಊಟ ಮಾಡಿ 12 ಪುಟ್ಟಿಗಳು ಅಲ್ಲಿ ಉಳಿದು. 10,000ಕ್ಕೂ ಹೆಚ್ಚು ಹೇಗೆ ಅಂದ್ರೆ, ನೀವು ಉಪದೇಶ ಕೇಳುವ ವಿಚಾರದಲ್ಲಿ ಸ್ತ್ರೀಯರ ಸಂಖ್ಯೆ ಯಾವಾಗ್ಲೂ ಹೆಚ್ಚಿರುತ್ತೆ. ಅಲ್ಲಿ 5,000 ಜನರೇ ಗಂಡಸರಿದ್ದಾರೆ ಅಂದ್ರೆ ಹೆಂಗಸರ ಸಂಖ್ಯೆ ಕೂಡ ಅದಕ್ಕಿಂತ ಅಧಿಕ ಪ್ರಮಾಣವಾಗಿರುತ್ತೆ ಎಂಬುದಾಗಿ ನಾನು ನಂಬಿದ್ದೀನಿ. ಅಲ್ಲಿ ಯೇಸು ಸ್ವಾಮಿ ಒಂದು ಅದ್ಭುತ ಕಾರ್ಯವನ್ನ ಮಾಡೋದನ್ನ ನೋಡ್ತೀವಿ. ಆ ಅದ್ಭುತ ಕಾರ್ಯ ಮಾಡಿ ಅಲ್ಲಿ 12 ಪುಟ್ಟಿಗಳು ಉಳಿದದ್ದನ್ನ, ಅಲ್ಲಿ ಸೇವ್ ಆಗಿದ್ದನ್ನ ನಾವು ನೋಡ್ತೀವಿ. ಯಾಕೆ 12 ಪುಟ್ಟಿಗಳು ಉಳಿತು? ಯಾಕೆ ಅಂದ್ರೆ 12 ಜನ ಶಿಷ್ಯರಿಗೆ ಸಂಖ್ಯೆಗೆ ಸರಿಯಾಗಿ, ಅಪೋಸ್ತಲರ ಸಂಖ್ಯೆಗೆ ಸರಿಯಾಗಿ. ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ಅವರು ನಂಬಿರ್ಲಿಲ್ಲ. ಏನಂತ? ಅದ್ಭುತ ಕಾರ್ಯವನ್ನ ಮಾಡ್ಲಿಕ್ಕೆ ಶಕ್ತನು ನಮ್ಮ ಮಧ್ಯದಲ್ಲಿದ್ದಾನೆ, ಇಲ್ಲಿರುವಂತ ಎಲ್ಲಾ ಜನರಿಗೆ ತೃಪ್ತಪಡಿಸೋದಕ್ಕೆ ಒಬ್ಬನಿದ್ದಾನೆ ಎಂಬುದಾಗಿ ಗ್ರಹಿಸ್ಲಿಲ್ಲ. ಅವರ ಯೇಸು ಸ್ವಾಮಿಯ ಮೇಲೆ ಇನ್ನೂ ನಂಬಿಕೆ ಅವರಲ್ಲಿ ಇರಲಿಲ್ಲ. ಆ ನಂಬಿಕೆಯನ್ನ ಇನ್ನೂ ದೃಢಪಡಿಸುವುದಕ್ಕೆ, ಅವರಲ್ಲಿದ್ದಂತ ನಂಬಿಕೆಯನ್ನ ಇನ್ನೂ ಬಲಪಡಿಸುವುದಕ್ಕೆ ಅವರ ಸಂಖ್ಯೆಗೆ ಸರಿಯಾಗಿ 12 ಪುಟ್ಟಿ ಅಲ್ಲಿ ಉಳಿದದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ 5,000ಕ್ಕೂ ಹೆಚ್ಚು ಜನರಿಗೆ 5 ರೊಟ್ಟಿ ಮತ್ತು 2 ಮೀನುಗಳಿಂದ ಊಟ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಒಂದೇ ಒಂದು ಪ್ಯಾಕೆಟ್ ಬಿರಿಯಾನಿ ಕೊಟ್ಟು 3 ಜನಕ್ಕೆ 4 ಜನಕ್ಕೆ ಊಟ ಮಾಡಿಸೋ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅವ್ರನ್ನ ತೃಪ್ತಿಪಡಿಸಕ್ಕಾಗಲ್ಲ. ಆದ್ರೆ ಯೇಸು ಸ್ವಾಮಿ ಇಲ್ಲಿ 5 ರೊಟ್ಟಿ 2 ಮೀನಿನ ಮೂಲಕವಾಗಿ 5,000ಕ್ಕೂ ಹೆಚ್ಚು ಜನರನ್ನ ತೃಪ್ತಿಪಡಿಸುವುದನ್ನ ನಾವು ನೋಡ್ತೇವೆ. ಏಕೆಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ದೇವರಾಗಿದ್ದಾನೆ, ಆತನು ದೇವರ ಕುಮಾರನಾಗಿದ್ದಾನೆ, ಆತನು ಮೆಸ್ಸಾಯನಾಗಿದ್ದಾನೆ. ಯಾಕೆಂದ್ರೆ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಇನ್ಯಾವ ವ್ಯಕ್ತಿಯಿಂದಲೂ ಇಂಥ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನಿಂದ ಸಾಧ್ಯ, ಅದು ದೇವರಿಂದ ಮಾತ್ರ ಅದು ಸಾಧ್ಯ ಅದಾಗಿದೆ. ಕೀರ್ತನೆಗಳು 136ನೇ ಅಧ್ಯಾಯ
ಕೀರ್ತನೆ 136ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನೋಡ್ತೀವಿ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ದೇವಕುಮಾರನಾದ ಯೇಸು ಕ್ರಿಸ್ತನು ಇಲ್ಲಿ ಅದ್ಭುತ ಕಾರ್ಯ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅದ್ಭುತ ಕಾರ್ಯ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ವಾಕ್ಯ ಭಾಗದ ಒಂದು ಕೊನೆ ಭಾಗಕ್ಕೆ ಬಂದಿದ್ವಿ. ಆ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನವನ್ನ ನೋಡ್ತಾ ಬರೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು. ನಾವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಕೊನೆ ವಚನದಲ್ಲಿ ನಾವು ನೋಡಿದ್ವಿ, ತುಂಡುಗಳನ್ನ ಕೂಡಿಸಿದು 12 ಬುಟ್ಟಿ ಮಿಕ್ಕದೆಂಬುದಾಗಿ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು. ಯೇಸು ಸ್ವಾಮಿ ಅಲ್ಲಿ ಉಳಿದಂತ ರೊಟ್ಟಿಗಳನ್ನ, ಮೀನುಗಳನ್ನ ವ್ಯರ್ಥ ಮಾಡುವುದಕ್ಕೆ ಇಷ್ಟಪಡಲಿಲ್ಲ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಅಲ್ಲಿ ಉಳಿದಂತ ರೊಟ್ಟಿಗಳನ್ನ ಮತ್ತು ಮೀನುಗಳನ್ನ ವ್ಯರ್ಥ ಮಾಡೋದಕ್ಕೆ ಇಷ್ಟ ಆಗ್ಲಿಲ್ಲ. ಅದನ್ನ ಕೂಡಿಸಿ ಎಂಬುದಾಗಿ ಶಿಷ್ಯರಿಗೆ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗೆ ನಾವು ಕೂಡ ಊಟ ವ್ಯರ್ಥ ಮಾಡೋದನ್ನ ತಡೆಯಬೇಕು. ಅದರಲ್ಲಿ ನಾವು ಇತರರಿಗೆ ಮಾದರಿಯಾಗಿರ್ಬೇಕು. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವಂತ ಮಾತು, ಅಲ್ಲಿ ಬುಟ್ಟಿಗಳನ್ನ ವ್ಯರ್ಥ ಮಾಡಬೇಡ್ರಿ, ಊಟವನ್ನ ವ್ಯರ್ಥ ಮಾಡಬೇಡ್ರಿ, ಶೇಖರಿಸ್ರಿ ಎಂಬುದಾಗಿ. ಹಾಗೆ ಊಟ ಮಾಡುವಾಗ ವ್ಯರ್ಥ ಅಂತೂ ನಾವು ಮಾಡಲೇಬಾರದು. ಯಾಕೆಂದ್ರೆ ಊಟ ಅನ್ನುವಂಥದ್ದು ಅದು ಬಹಳ ಶ್ರೇಷ್ಠವಾದಂತ ಒಂದು ಸಂಗತಿ. ಆ ಊಟದ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು, ಇತರರಿಗೆ ಮಾದರಿ ಆಗಿರ್ಬೇಕು. ನಾವು ಈಗ ನೋಡ್ತಾ ಬಂದ ಹಾಗೆ ಮೊದಲಿಂದನು ನಾವು ದೇವರ ಸುವಾರ್ತೆ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಪಾಲುಗಾರರಾಗಿದ್ದೇವೆ. ನಾವು ಸುವಾರ್ತೆ ಸೇವೆಯಲ್ಲಿ ಆನಂದಿಸ್ಬೇಕೋ, ಆತನ ಸೇವೆಯಲ್ಲಿ ನಾವು ಪಾಲುಗಾರರಾಗಬೇಕು. ನಾವು ಸಭೆಗೆ ಯಾವ ಸಮಯಕ್ಕೆ ಸೇರಿ ಬರ್ತಾ ಇದೀವಿ? ಯೇಸುಸ್ವಾಮಿಯನ್ನ ಕಂಡಂತ ಜನರು ಯೇಸುಸ್ವಾಮಿಯನ್ನ ಆತನ ಶಿಷ್ಯರ ಬಳಿಗೆ ಓಡಿಕೊಂಡು ಯೇಸುಸ್ವಾಮಿ ಮುಂಚಿತವಾಗಿ, ಅಪೋಸ್ತಲರು ಸೇರುವುದಕ್ಕಿಂತ ಮುಂಚಿತವಾಗಿ ಆ ಸ್ಥಳಕ್ಕೆ ಓಡಿ ಬಂದ್ರು. ನಾವು ಸಭೆಗೆ ಯಾವ ಸಮಯಕ್ಕೆ ಸೇರಿ ಬರ್ತಾ ಇದೀವಿ? ಇಂದು ನಮಗೆಲ್ಲಾ ಅನುಕೂಲತೆಗಳಿದೆ. ನಾವು ಹೇಗೆ ಸಭೆಗೆ ಸೇರಿ ಬರ್ತಾ ಇದೀವಿ? ನಾವು ಸಭಾ ಸೇವೆ ಕಾರ್ಯಗಳಲ್ಲಿ ಅಥವಾ ದೇವರ ಸೇವೆ ಕಾರ್ಯಗಳಲ್ಲಿ ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀವಿ? ನಾವು ದೊಡ್ಡದೇನ್ ಬೇಕೋ ಮಾಡ್ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು. ಆಂಧ್ರೇನು ಮಾಡಿದ ಹಾಗೆ ದೇವರು ಅದನ್ನ ದೊಡ್ಡದಾಗಿ ಪರಿವರ್ತಿಸುವಂತವನಾಗಿದ್ದಾನೆ. ಆ ಚಿಕ್ಕ ಹುಡುಗನ ನೋಡೋದಾದ್ರೆ ಅವನು ದೇವರನ್ನ ಕೇಳುವ, ಯೇಸುಸ್ವಾಮಿ ಅವನ ಕೇಳುವಾಗ ಅವನಲ್ಲಿದ್ದಂತ ಒಂದು ಅಲ್ಪವಾದದ್ದನ್ನೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡನು. ನಾವು ನಮ್ಮ ದೇವರ ಸೇವೆಗೆ ಕೊಡುವಿಕೆಯ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ನಾವಿದ್ದೇವೆ? ಆ ಹುಡುಗನನ್ನ ಅಲ್ಲಿಗೆ ಸಿದ್ಧ ಮಾಡಿ ಕಳಿಸಿದವರು ಯಾರು? ಈ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೀನಿ. ಮತ್ತು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು 5,000ಕ್ಕೂ ಹೆಚ್ಚು ಜನರಿಗೆ 5 ರೊಟ್ಟಿ 2 ಮೀನುಗಳ ಮೂಲಕವಾಗಿ ತೃಪ್ತಿಪಡಿಸುವುದರ ಮೂಲಕವಾಗಿ ತನ್ನನ್ನ ತಾನು ದೇವರು ಎಂಬುದಾಗಿ ಪ್ರಕಟಿಸಿಕೊಂಡು, ತನ್ನನ್ನ ತಾನು ದೇವಕುಮಾರನು, ಮೆಸ್ಸಾಯನು, ಕ್ರಿಸ್ತನು ಎಂಬುದಾಗಿ ಆತನು ಪ್ರಕಟಿಸಿಕೊಂಡು, ಮತ್ತು ಊಟದ ವಿಚಾರದಲ್ಲಿ ನಮ್ಮ ಸ್ವಾಮಿ ಆತನು ವ್ಯರ್ಥ ಮಾಡೋದಕ್ಕೆ ಇಷ್ಟಪಡ್ಲಿಲ್ಲ. ನಾವು ಡಿಸಿಷನ್ ತಗೊಳ್ಳೇಬೇಕು. ಊಟದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾನು ತಾತ್ಸರ ಮನೋಭಾವವುಳ್ಳವನಾಗಿರಬಾರ್ದು. ಅದನ್ನು ವ್ಯರ್ಥ ಆಗುವುದಕ್ಕೆ ಬಿಡ್ಲೇಬಾರದು. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವಿಸಲಿ. ನಮ್ಮ ಜೀವಿತದಲ್ಲಿ ನಮ್ಮ ದೇವರು ತಾನೇ ನಮ್ಮನ್ನು ನಡೆಸಿ ಕಾಯುವಂತವನಾಗಿದ್ದಾನೆ.
ದೇವನಾಮಕ್ಕೆ ಸ್ತೋತ್ರ ಆಗ್ಲಿ. ಆಮೇಲೆ